ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ. ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಯಶಸ್ವಿಯಾಗಿ ನಡೆದ ಧ್ಯಾನ ಕಾರ್ಯಾಗಾರ ಮತ್ತು ವಿದ್ಯಾರ್ಥಿಗಳಿಗಾಗಿ ನಡೆಸಿಕೊಟ್ಟ ಆನಾಪಾನಸತಿ ಧ್ಯಾನ ಪ್ರಚಾರ. ಬೆಳಗಾವಿ ಜಿಲ್ಲೆಯ ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರದಲ್ಲಿ ನಡೆದ ಹುಣ್ಣಿಮೆ ಧ್ಯಾನ ಹಾಗೂ ಸತ್ಸಂಗ. ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ನಡೆಯಲಿರುವ ಅಹಿಂಸಾ ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥಾ. ಅನ್ವಯಿಕ ಧ್ಯಾನ ಮತ್ತು ಆಧ್ಯಾತ್ಮಿಕ ವಿಜ್ಞಾನ ವಿಷಯದ ಪ್ರಥಮ ಮಟ್ಟದ ತರಗತಿ. ಬಳ್ಳಾರಿಯಲ್ಲಿ ಆತ್ಮಧರ್ಮ ಪಿರಮಿಡ್ ಧ್ಯಾನ ಕೇಂದ್ರದ ವಾರ್ಷಿಕೋತ್ಸವ ಸಂಭ್ರಮಾಚರಣೆ. ಮೈಸೂರಿನ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ನಡೆದ ಧ್ಯಾನ ಪರಿಚಯ ಕಾರ್ಯಕ್ರಮ ಹಾಗೂ ಶ್ರೀ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆದ ಹುಣ್ಣಿಮೆ ಧ್ಯಾನ. ಈಗ ವಿವರಗಳ ಕಡೆಗೆ. ದಾವಣಗೆರೆಯಲ್ಲಿ ಯಶಸ್ವಿಯಾಗಿ ಧ್ಯಾನ ಕಾರ್ಯಾಗಾರ ನಡೆದು ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪ್ರಚಾರ ನಡೆಯಿತು. ಫೆಬ್ರವರಿ 9ರಂದು ಭಾನುವಾರ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ತಿನ ಅಧ್ಯಕ್ಷರಾದ ಪಿರಮಿಡ್ ಮಾಸ್ಟರ್ ಟಿ ಹರಿಶಂಕರ್ ಅವರಿಂದ ಧ್ಯಾನ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ದಾವಣಗೆರೆಯ ಶ್ರೀ ನಿಮಿಷಾಂಬ ಸಮುದಾಯ ಭವನದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಆಚರಣೆಯಲ್ಲಿ ಆಧ್ಯಾತ್ಮಿಕತೆ ಬಹಿರ್ದೃಷ್ಟಿಯಿಂದ ಅಂತಃಸೃಷ್ಟಿ ಎಂಬ ಶೀರ್ಷಿಕೆಯಲ್ಲಿ ನಡೆಸಿಕೊಡಲಾಯಿತು. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಿರಮಿಡ್ ಮಾಸ್ಟರ್ಗಳಾದ ಸುಧಾಮಣಿ, ಶಾಂತಲಕ್ಷ್ಮಿ, ವಿಶಾಲಾಕ್ಷಿ ಅಕಲ್ವಾಡಿ, ಪೂರ್ಣಿಮಾ ಹಾಗೂ ಗೌರೀಶ್ ಅವರು ಆಗಮಿಸಿದ್ದರು. ಕಾರ್ಯಕ್ರಮಕ್ಕೆ ಬೆಂಗಳೂರು, ತುಮಕೂರು, ಹಿರಿಯೂರು, ಚಿತ್ರದುರ್ಗ ಮತ್ತು ರಾಣೆಬೆನ್ನೂರು ಇನ್ನೂ ಮುಂತಾದ ಕಡೆಯಿಂದ ಧ್ಯಾನಿಗಳು ಸುಮಾರು 1200ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದರು. ಫೆಬ್ರವರಿ 8ರಂದು ಶಾಲಾ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪ್ರಚಾರ ಮಾಡುವ ಅದ್ಭುತ ಅವಕಾಶವನ್ನು ಪಿರಮಿಡ್ ಮಾಸ್ಟರ್ ಟಿ ಹರಿಶಂಕರ್ ಅವರಿಗೆ ಪಿರಮಿಡ್ ಮಾಸ್ಟರ್ ಕರಿಬಸಪ್ಪ ಅವರು ಕಲ್ಪಿಸಿದರು. ದಾವಣಗೆರೆಯ ನಗರದ ಶ್ರೀ ಬಕ್ಕೇಶ್ವರ ಶಾಲೆಯ ವಿದ್ಯಾರ್ಥಿಗಳಿಗೆ, ಶ್ರೀಮತಿ ಪುಷ್ಪಾ ಮಹಾಲಿಂಗಪ್ಪ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ಶ್ರೀ ನಿಮಿಷಾಂಬ ಸಮುದಾಯ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಒಟ್ಟಾರೆಯಾಗಿ ಆ ಒಂದು ದಿನದಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನದ ಪರಿಚಯ, ಅದರ ವಿಧಾನ ಮತ್ತು ಲಾಭಗಳ ಬಗ್ಗೆ ತಿಳಿಸಿಕೊಡಲಾಯಿತು. ನಂತರ ಟಿ ಹರಿಶಂಕರ್ ಅವರಿಂದ ವಿದ್ಯಾರ್ಥಿಗಳೊಂದಿಗೆ ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಯಿತು. ಇಂತಹ ಅದ್ಭುತ ಅವಕಾಶವನ್ನು ನೀಡಿದ್ದಕ್ಕಾಗಿ ದಾವಣಗೆರೆಯ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಟಿ ಹರಿಶಂಕರ್ ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬೆಳಗಾವಿಯ ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರದಲ್ಲಿ ಹುಣ್ಣಿಮೆ ಧ್ಯಾನ ಹಾಗೂ ಸತ್ಸಂಗ ನಡೆಯಿತು. ಬೆಳಗಾವಿ ಜಿಲ್ಲೆಯ ಶಂಕರಹಟ್ಟಿಯ ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರದಲ್ಲಿ ನಡೆದ ಹುಣ್ಣಿಮೆ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮವು ಫೆಬ್ರವರಿ 12ರಂದು 3 ಗಂಟೆಗಳ ಕಾಲದ ಸಾಮೂಹಿಕ ಸಂಗೀತ ಧ್ಯಾನ ನಡೆಯಿತು. ಧ್ಯಾನದ ಕುರಿತು ಹಲವಾರು ಮಾಹಿತಿಗಳನ್ನು ಪ್ರಾಯೋಗಿಕವಾಗಿ ತಿಳಿಸುವುದರೊಂದಿಗೆ ಧ್ಯಾನ ಪ್ರಚಾರದ ಮಹತ್ವವನ್ನು ಪಿರಮಿಡ್ ಮಾಸ್ಟರ್ ರಂಗಣ್ಣ ಅವರು ತಿಳಿಸಿಕೊಟ್ಟರು. ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ಪಿರಮಿಡ್ ಧ್ಯಾನ ಹಾಗೂ ಹುಣ್ಣಿಮೆಯ ಧ್ಯಾನದ ಮಹತ್ವವನ್ನು ತಿಳಿಸುವುದರೊಂದಿಗೆ ಆನಾಪಾನಸತಿ ಧ್ಯಾನದ ಪ್ರಾಥಮಿಕ ಮಾಹಿತಿಯನ್ನು ವಿಶಾಲಾಕ್ಷಿ ಅತನಿಯವರು ನೀಡಿದರು. ನಂತರ ಮಾಸ್ಟರ್ಗಳಾದ ಈರಯ್ಯ, ಅಶೋಕ್, ಸುಲೋಚನಾ, ರಾಜು, ಮೀನಾಕ್ಷಿ, ಸಿದ್ಧಾರೂಢ ಶೇಗುಣಿಸಿ ಇವರು ತಮ್ಮ ತಮ್ಮ ಧ್ಯಾನದ ಅನುಭವಗಳನ್ನು ಹಂಚಿಕೊಂಡರು. ಹಲವಾರು ಗ್ರಾಮ ಹಾಗೂ ಪಟ್ಟಣಗಳಿಂದ ಆಗಮಿಸಿದ ಧ್ಯಾನ ಬಂಧುಗಳು, ಧ್ಯಾನಾಸಕ್ತರು ಇಡೀ ರಾತ್ರಿ ಧ್ಯಾನ ಮಾಡಿದರು. ಭಾಗವಹಿಸಿದ್ದ ಎಲ್ಲ ಧ್ಯಾನ ಮಿತ್ರರಿಗೆ ಸಂಘಟಕರು ಧನ್ಯವಾದಗಳನ್ನು ತಿಳಿಸಿದರು. ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ಅಹಿಂಸಾ ಮಹಾಕರುಣ ಸಸ್ಯಾಹಾರ ಜಾಥಾ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಸಂಕಲ್ಪ ಶಕ್ತಿಯೊಂದಿಗೆ
ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ವತಿಯಿಂದ ಅಹಿಂಸಾ ಮಹಾಕರುಣ ಸಸ್ಯಾಹಾರ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಫೆಬ್ರವರಿ 16ರ ಭಾನುವಾರ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 2:30ರವರೆಗೆ ನಡೆಯಲಿದೆ. ಬೆಳಗ್ಗಿನ ಉಪಾಹಾರ ಮತ್ತು ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಸ್ಥಳ ಜ್ಞಾನ ಮಂದಿರ, ಕೈವಾರ ತಾತಯ್ಯ ರಸ್ತೆ, 5ನೇ ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯ ಕ್ರಾಸ್, ಅಮೃತ ನಗರ, ಅಮೃತಹಳ್ಳಿ, ಬೆಂಗಳೂರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಿರಮಿಡ್ ಮಾಸ್ಟರ್ ಸುರೇಶ್ ಕಲ್ಬುರ್ಗಿ, ಡಾಕ್ಟರ್ ಎಸ್ ಹರಿಕೃಷ್ಣ, ಶ್ರೀಯುತ ಶರ್ಮಾ ಮತ್ತು ಶ್ರೀಮತಿ ನಿರ್ಮಲಾ, ಶ್ರೀಮತಿ ಚಂದ್ರಕಲಾ ಮತ್ತು ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು ಭಾಗಿಯಾಗಲಿದ್ದಾರೆ. ಸಸ್ಯಾಹಾರವು ಮಾನವ ಆರೋಗ್ಯ, ಪರಿಸರ, ಪಶುಪಕ್ಷಿ ಸಂರಕ್ಷಣೆ ಮತ್ತು ಆಧ್ಯಾತ್ಮಿಕ ಒಗ್ಗೂಡಿಸುವಿಕೆಯ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಹೊಂದಿದೆ. ಹಾಗಾಗಿ ಇಂತಹ ಅದ್ಭುತ ಕಾರ್ಯಕ್ಕೆ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಕೈಜೋಡಿಸಬೇಕೆಂದು ಸಂಘಟಕರು ಆತ್ಮೀಯ ಆಹ್ವಾನವನ್ನು ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಅನ್ವಯಿಕ ಧ್ಯಾನ ಮತ್ತು ಆಧ್ಯಾತ್ಮಿಕ ವಿಜ್ಞಾನ ವಿಷಯದ ಪ್ರಥಮ ಮಟ್ಟದ ತರಗತಿ ಝೂಮ್ ವೇದಿಕೆಯಲ್ಲಿ ನಡೆಯಲಿದೆ. ಅನ್ವಯಿಕ ಧ್ಯಾನ ಮತ್ತು ಆಧ್ಯಾತ್ಮಿಕ ವಿಜ್ಞಾನ ವಿಷಯದ ಮೊದಲ ಹಂತದ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಬ್ರಹ್ಮಶ್ರೀ ಡಾಕ್ಟರ್ ಬಿ ಶಿವರಾಮಪ್ಪ ಅವರು ಝೂಮ್ ಮಾಧ್ಯಮದ ಮೂಲಕ ನಡೆಸಿಕೊಡುತ್ತಿದ್ದಾರೆ. ಆತ್ಮಜ್ಞಾನ, ಆಧ್ಯಾತ್ಮ ಜ್ಞಾನ ಕುರಿತ ಕ್ರಮವಾದ ಶಿಕ್ಷಣ ಪಡೆಯಲು ಇದೊಂದು ಸದಾವಕಾಶ. ಬೆಂಗಳೂರಿನ ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಅಕಾಡೆಮಿ ಮತ್ತು ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡ ವಾಹಿನಿಯ ಸಂಯುಕ್ತಾಶ್ರಯದಲ್ಲಿ ನಡೆಸಲಾಗುತ್ತಿದ್ದು, ಇದೊಂದು ವಿಶ್ವದಾದ್ಯಂತ ಮೆಚ್ಚುಗೆ ಪಡೆದ ಆಧ್ಯಾತ್ಮಿಕ ಅರಿವು ಮತ್ತು ಶಿಕ್ಷಣ ಕಾರ್ಯಕ್ರಮವಾಗಿದೆ. ಇದು ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು ಶಿಫಾರಸು ಮಾಡಿರುವ ಏಕೈಕ ಅಕಾಡೆಮಿ ಕೋರ್ಸ್ ಆಗಿದೆ. ಫೆಬ್ರವರಿ 24ರಿಂದ ಪ್ರತಿ ಭಾನುವಾರ ಹೊರತುಪಡಿಸಿ ಸಂಜೆ 7ರಿಂದ 8 ಗಂಟೆಯವರೆಗೆ ಕನ್ನಡ ಭಾಷೆಯಲ್ಲಿ ಈ ಕಾರ್ಯಕ್ರಮ ಝೂಮ್ ಮೂಲಕ ಪ್ರಾರಂಭಗೊಳ್ಳಲಿದೆ. ಇಂತಹ ಅದ್ಭುತ ಅವಕಾಶವನ್ನು ಎಲ್ಲ ಧ್ಯಾನ ಮಿತ್ರರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಶಿವರಾಮಪ್ಪ ಅವರು ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬಳ್ಳಾರಿಯಲ್ಲಿರುವ ಆತ್ಮಧರ್ಮ ಪಿರಮಿಡ್ ಧ್ಯಾನ ಕೇಂದ್ರದ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ನಡೆಯಲಿದೆ. ಬಳ್ಳಾರಿಯಲ್ಲಿರುವ ಆತ್ಮಧರ್ಮ ಪಿರಮಿಡ್ ಧ್ಯಾನ ಕೇಂದ್ರದ ವಾರ್ಷಿಕೋತ್ಸವ ಪ್ರಯುಕ್ತ ಭಾನುವಾರ ಫೆಬ್ರವರಿ 16ರಂದು ಸಂಜೆ 3 ಗಂಟೆಯಿಂದ ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಳ್ಳಾರಿಯ ಕಾರ್ಕಳ ತೋಟ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಈ ಜಾಥಾ ಪ್ರಾರಂಭಗೊಂಡು ಆತ್ಮಧರ್ಮ ಪಿರಮಿಡ್ ಧ್ಯಾನ ಕೇಂದ್ರದವರೆಗೆ ಸಾಗಲಿದೆ. ಎಲ್ಲ ಧ್ಯಾನ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಸ್ಯಾಹಾರ ಜಾಥಾ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಕೋರಿದ್ದಾರೆ. ಮೈಸೂರಿನ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ನಡೆದ ಧ್ಯಾನ ಪರಿಚಯ ಕಾರ್ಯಕ್ರಮ ಹಾಗೂ ಶ್ರೀ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಹುಣ್ಣಿಮೆ ಧ್ಯಾನ ನಡೆಯಿತು. ಮೈಸೂರಿನಲ್ಲಿರುವ ಶ್ರೀ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಫೆಬ್ರವರಿ 12ರಂದು ಹುಣ್ಣಿಮೆ ಪ್ರಯುಕ್ತ ಹುಣ್ಣಿಮೆಯ ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೊಳಲು ವಾದಕರಾದ ವಿದ್ವಾನ್ ಶ್ರೀ ಬಾಲಸುಬ್ರಹ್ಮಣ್ಯಂ ಮತ್ತು ತಬಲಾ ವಾದಕರಾದ ಶ್ರೀ ಪ್ರಸಾದ್ ಇವರು ಸಂಗೀತ ನಾದವನ್ನು ನಡೆಸಿಕೊಟ್ಟರು. 3 ಗಂಟೆಗಳ ಕಾಲ ಸಾಮೂಹಿಕ ಧ್ಯಾನ ನಡೆಯಿತು. ಇದೇ ಸಂದರ್ಭದಲ್ಲಿ ಫೆಬ್ರವರಿ ತಿಂಗಳ ಧ್ಯಾನ ಮೈಸೂರು ಮಾಸಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಜನವರಿ 26ರಿಂದ 31ರವರೆಗೆ ಸುತ್ತೂರು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಮಹೋತ್ಸವದಲ್ಲಿ PSSM ಮೈಸೂರು ಹಾಗೂ ಶ್ರೀ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ 5 ದಿನಗಳ ಕಾಲ ಧ್ಯಾನ ತರಬೇತಿ ಮತ್ತು ಧ್ಯಾನ ಶಿಬಿರ ನಡೆಯಿತು. ಇದಕ್ಕಾಗಿ 2 ಮಳಿಗೆಗಳನ್ನು ಉಚಿತವಾಗಿ ನೀಡಿದ ಅಧಿಕಾರಿಗಳಿಗೆ ಧ್ಯಾನ ತಂಡದ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸಲಾಯಿತು. ಜಾತ್ರಾ ಮಹೋತ್ಸವಕ್ಕೆ ಬಂದು ನಮ್ಮ ಮಳಿಗೆಗಳಿಗೆ ಭೇಟಿ ನೀಡಿದ ಜನತೆಗೆ ಧ್ಯಾನ ಪರಿಚಯ ಮಾಡಲಾಯಿತು. ಧ್ಯಾನ ಮತ್ತು ಅದರ ಲಾಭಗಳ ಬಗ್ಗೆ ವಿವರಿಸಲಾಯಿತು. ಎಲ್ಲರಿಗೂ ಧ್ಯಾನದ ಕರಪತ್ರಗಳನ್ನು ವಿತರಿಸಲಾಯಿತು.
ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.